ನಮಸ್ಕಾರ ವೀಕ್ಷಕರೇ. ಕಾಂಗ್ರೆಸ್ ಮುಖಂಡ ಅರವಿಂದ್ ಈಗನಗೌಡರು ಏನಂತಾರೆ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ವಿನಯ್ ಕುಲಕರ್ಣಿ ಅವರ ಬಗ್ಗೆ ಮೌನ ಮೆರವಣಿಗೆ ಆಯಿತು. ನಂತರ ಒಂದಿಷ್ಟು ಪ್ರೆಸ್ ಮೀಟ್ಗಳಾದವು. ಇಲ್ಲಿ ಬಸವರಾಜ್ ಕೊರವರ ಬಗ್ಗೆ ಹಾಗೆ ಬಸವರಾಜ್ ಕೊರವರ ಅವರ ಪರವಾಗಿ ಒಂದಿಷ್ಟು ಮಂದಿ ಮಾತನಾಡಿದರು. ಈಗ ಹೇಳೋದಾದರೆ ಇಬ್ಬರು ಹೋರಾಟಗಾರರ ಒಂದು ರೀತಿಯಿಂದ ವಾಕ್ಶಕ್ತಿಯಿಂದ ಕೆಲವೊಂದು ಬೆಳವಣಿಗೆಗಳಾದವು. ಅರವಿಂದ್ ಗೌಡರು ಈಗನಗೌಡರು ಏನು ಹೇಳ್ತಾರೆ, ಅವರು ನಾನು ಬಸವರಾಜ್ ಕೊರವರವರ ಹೋರಾಟನ ಪ್ರಶ್ನಿಸಲ್ಲ, ಇಲ್ಲಿ ಕೋರ್ಟ್ನಲ್ಲಿ ಏನಿದೆ ಅದಾಗಲಿ, ಸುಪ್ರೀಂ ಕೋರ್ಟ್ ಅವ್ರಿಗೆ ನಮಗೆ ರಿಲೀಫ್ ಸಿಗ್ತದೆ ಅನ್ನೋ ಒಂದು ಆಶಾಭಾವನೆಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರಿ, ಪಕ್ಷದ ಬದ್ಧತೆ ಇರ್ತದೆ, ಆದರೆ ವೈಯಕ್ತಿಕ ಏನೂ ಇಲ್ಲ. ಇಲ್ಲಿ ಬಸವರಾಜ್ ಕೊರವರವರು ಕೂಡ ಹೇಳಿದರು, ನಾನು ಕೂಡ ವೈಯಕ್ತಿಕವಾಗಿ ಯಾರ್ದು ಹೇಳಿಲ್ಲ ಅಂತ ಹೇಳಿ. ಈಗ ಒಂದು ಸಮರ್ಥನೆ, ಕೆಲವೊಂದು ಬೆಳವಣಿಗೆಯಲ್ಲಿ ಅರವಿಂದ್ ಈಗನಗೌಡರು ಏನು ಹೇಳ್ತಾರೆ ಅಂತ ಹೇಳಿ ಗರುಡ ನಿಮ್ಗೆ ತೋರಿಸ್ತದೆ. ಹಲೋ ಹಲೋ, ಅರವಿಂದ್ ಈಗನಗೌಡರು, ಕೃಷ್ಣಮೂರ್ತಿ, ಗರುಡ ಟಿವಿಯಿಂದ. ಎಸ್ ಸರ್. ಓಕೆ ಸರ್, ನಮಸ್ಕಾರ. ಆರಾಮಿದ್ದೀರಿ ಸರ್? ಆರಾಮ ಸರ್. ಈಗ ಒಂದ್ ಏನಂತಾರಲ್ಲ, ಪ್ರೆಸ್ ಮೀಟ್ಗಳ ಪರ್ವ ಅಂತೀರ ಏನಂತೀರ. ಒಂದ್ ಅಂದ್ರೆ ನಮ್ಗೆ ಬಸವರಾಜ್ ಕೊರವರ ಕಾಲ್ ಮಾಡಿದಾಗ ಹೇಳ್ತಾ ಇದ್ರಿ, ಇಲ್ಲ ನಾನು ಎಂದೂ ಅರವಿಂದ್ ಗೌಡ್ರು ಈಗನಗೌಡ್ರ ಬಗ್ಗೆ ನಾನು ಎರಡು ಮಾತಾಡಿಲ್ಲ, ಅವ್ರು ನನ್ನ ಹೆಸರು ತಗೊಂಡ್ರು ಸುಮ್ನೆ, ಅಥವಾ ಹಿಂಗ ಚೀಪ್ ಪಬ್ಲಿಸಿಟಿ ತಗೋತಾ ಇದಾರೆ ಹಂಗಿಂಗ ಅಂತ ಹೇಳಿ ಪ್ರೆಸ್ ಮೀಟ್ ಮಾಡಿದ್ರು. ಆಮೇಲೆ ಒಂದ್ ಟೈಮ್ಗೆ ಈ ರೀತಿ ವೈಯಕ್ತಿಕವಾಗಿ ಏನ್ ಇಲ್ಲಿದ್ರು ಕೂಡ ಯಾಕೋ ನಮ್ಮ ಹೆಸರು ತಗೊಂಡಿದ್ರು ಅನ್ನೋ ರೀತಿನಲ್ಲಿ ಹೇಳಿದ್ರು. ಆಕ್ಚುಲಿ ಒಂದು ಸಮರ್ಥನೆ ಅಥವಾ ಇದೇ ನನ್ನ ಉತ್ತರ ಅನ್ನಂಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ಏನಿಲ್ಲ, ವೈಯಕ್ತಿಕವಾಗಿ ಬಸವರಾಜ್ ಕೊರವರ್ ಅವರಿಗೂ ನಮಗೂ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳಿಲ್ಲ. ಯಾಕಂದ್ರೆ ಅವ್ರು ಯಾವ ರೀತಿ ಹೋರಾಟದಿಂದ ಬಂದೇವ್ ಅಂತ ಹೇಳ್ತಾರೋ ಅದೇ ರೀತಿ ನಾನು ಕೂಡ ಧಾರವಾಡ ಜಿಲ್ಲೆಯೊಳಗೆ ಒಂದು ಅರವಿಂದ್ ಈಗನಗೌಡ್ರ ಅಂತ ಹೇಳಿ ಹೆಸರು ಮಾಡ್ಬೇಕಂದ್ರೆ ನಾನು ಕೂಡ ಹೋರಾಟದಿಂದನೇ ಮೇಲ್ ಬಂದವ. ಮೊನ್ನೆ ಅವ್ರು ಪ್ರೆಸ್ ಮೀಟ್ ಮಾಡಿದಾಗ ನಮಗ್ ಒಂದ್ ವಿರೋಧ, ಅವ್ರ ಹೋರಾಟಕ್ಕಾಗ್ಲಿ ಅಥವಾ ಯಾವ್ದೋ ಕಾರಣಕ್ಕೂ ನಮ್ದು ವಿರೋಧ ಇಲ್ಲ. ಯಾಕಂದ್ರೆ ಅವ್ರ ಹಕ್ಕ ಅದ, ಅವ್ರು ಮಾಡ್ಲಿ, ನಮ್ದೇನು ಯಾವ್ದೋ ಹೋರಾಟ ಮಾಡಕ್ ನಮ್ದು ಯಾರ್ದು ಅಭ್ಯಂತರ ಇಲ್ಲ. ಆದ್ರೆ ಅವ್ರ ಅವತ್ತ ಪ್ರೆಸ್ ಮೀಟ್ ನಲ್ಲಿ ಕುಂತ ಮಾತಾಡಿದ್ದ ಪದಗಳ ಬಳಕೆ ಏನ್ ಮಾಡಿದ್ರಲ್ಲ ಅದ್ರ ಬಗ್ಗೆ ನಮ್ಗೆ ಭಿನ್ನಾಭಿಪ್ರಾಯ ಐತಿ. ಯಾಕಂದ್ರೆ ನಾವೊಂದ್ ಹೇಳಬಲ್ಲೆ, ನಾವು ವಿನಯ್ ಕುಲಕರ್ಣಿ ಅವರ ಪರವಾಗಿ ಒಂದ್ ರ್ಯಾಲಿಯನ್ನು ಮಾಡ್ತೇವೆ, ಮೌನ ಹೆಜ್ಜೆ ಅಂತೇಳಿ. ನಮ್ಮ ಹೆಜ್ಜೆ ಮೌನ ಹೆಜ್ಜೆ ಅನ್ನುವಂತ ಒಂದ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳದ್ದು ಒಂದ್ ರ್ಯಾಲಿ ಮಾಡ್ತೇವೆ. ನಾವು ಸ್ಪಷ್ಟನೆಯನ್ನ ಮೊದಲು ಕೂಡ ಕೊಡ್ತೇವೆ, ಹೇಳ್ತೇವೆ ನಾವು, ಇಲ್ಲ ನಾವು ಯಾವುದೇ ರೀತಿ ಕಾನೂನು ವಿರೋಧಿ ಅಲ್ಲ. ಯಾಕಂದ್ರೆ ಕಾನೂನು ನ್ಯಾಯಾಂಗದ ಒಂದು ಏನ್ ಆದೇಶಕ್ಕೆ ನಾವು ತಲೆಬಾಗಿವಿ, ಅದಕ್ಕೆ ಮುಂದೆ ಹೈಕೋರ್ಟಿಗೆ ಹೋಗ್ಲಿಕ್ಕೂ ಕೂಡ ಅವಕಾಶ ಐತಿ. ಅವಕಾಶ ನಮಗ್ 100% ಗೊತ್ತೈತಿ, ನಾವು ಮಾಡ್ಕೋತೀವಿ ಅದನ್ನ. ನಾವು ನ್ಯಾಯಾಲಯದ ವಿರುದ್ಧ ನಮ್ದು ಪಾದಯಾತ್ರೆ ಆಗಿರ್ಲಿಲ್ಲ. ಅವತ್ ಏನು ತನಿಖೆ ಆಯ್ತು, ಅಲ್ಲೇ ನ್ಯಾಯಾಂಗ ನಿಂದನೆ ಆಗುವಂತ ಯಾವ್ದ ಕಾರ್ಯಕ್ರಮ ನಡೆಯುದಾಗ್ಲಿ ಅಥವಾ ಯಾರೋ ಮಾತಾಡೋದಾಗ್ಲಿ ಮಾತಾಡ್ಲಿಲ್ಲ. ಒಂದೇನಂದ್ರ ಅಲ್ಲಿ ಮಾತಾಡಿದ್ದೇನಂದ್ರ ತನಿಖೆಯ ಬಗ್ಗೆ ಒಂದಿಷ್ಟು ಆಕ್ಷೇಪಣೆಗಳಿದ್ದು, ಅದ್ರ ಬಗ್ಗೆ ನಮ್ಮ ಮೋಹನ್ ಲಿಂಬಿಕಾಯಿ ಅವರು ಮಾತಾಡಿದ್ರು. ಆ ವಿಷಯವನ್ನ ಅವ್ರಿಗೆ ಅಕಸ್ಮಾತ್ ನ್ಯಾಯಾಂಗ ನಿಂದನೆ ಆಗಿತ್ತಂದ್ರ ಅಲ್ಲಿ ಪೊಲೀಸ್ ವ್ಯವಸ್ಥೆ ಇತ್ತು. ನಾವ್ ಯಾಕಂದ್ರೆ 2-3 ದಿವಸದಿಂದ ನಾನೇ ಪರ್ಮಿಷನ್ ತಗೊಂಡ್ ಮಾಡಿದ್ದೆ, ನಾನೇ ಅದನ್ನ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದು, ನಾನೇ ಪರ್ಮಿಷನ್ ತಗೊಂಡಿದ್ದೆ, ಸ್ಟೇಜ್ ಪರ್ಮಿಷನ್ ತಗೊಂಡಿದ್ದೆ, ಪೊಲೀಸ್ ಪರ್ಮಿಷನ್ ತಗೊಂಡಿದ್ದೆ. ಆವಾಗ ಅವ್ರು ನಾವು ಕಾನೂನು ಉಲ್ಲಂಘನೆ ಆಗಿದ್ರೆ ಅಥವಾ ನ್ಯಾಯಾಂಗ ನಿಂದನೆ ಆಗಿದ್ರೆ ನಮ್ಮ ಮೇಲೆ ಕೇಸ್ ಮಾಡ್ಬೋದಿತ್ತು. ಪೊಲೀಸ್ ಇಲಾಖೆ ಐತಿ, ಕಾನೂನು ಐತಿ, ನಾವ್ ಅದಕ್ಕೆ ತಲೆಬಾಗ್ತೀವಿ. ಅವ್ರು ಮಾಡಿದ್ರೆ ನಾವು ಅಕ್ಸೆಪ್ಟ್ ಮಾಡ್ತಿದ್ವಿ ಅದನ್ನ. ಆದ್ರೆ ಬಸವರಾಜ್ ಕೊರವರ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರ ಅದ ಕಾನೂನು ವಿರೋಧಿ ಅಂತೇಳಿ. ನಮ್ ಪ್ರಶ್ನೆ ಏನಂದ್ರೆ, ಕೊರವರಿಗೆ ಅನ್ನೋದೇನಂದ್ರೆ, ನಮಗ್ ನೋಡ್ರಿ ನ್ಯಾಯಾಂಗ ನಿಂದನೆ ಮಾಡೋದು ಅದು ನೀವು ನ್ಯಾಯಾಲಯದಾಗ ಹೋರಾಟ ಮಾಡ್ರಿ, ನಿಮ್ಮ ಪರವಾಗಿ ಏನೈತಿ ನೀವು ಮಾಡ್ರಿ, ನಮ್ಮ ಪರವಾಗಿ ನಾವು ಡಿಪೆಂಡ್ ಮಾಡ್ಕೊಳಕ್ ನಾವ್ ಏನ್ ಮಾಡ್ತೀವಿ, ನಿಮ್ದು ಹಕ್ಕು ನಮ್ದು ಹಕ್ಕು. ಆದ್ರ ಅಲ್ಲಿ ಕುಂತ ಮಾತಾಡುವಾಗ ಬಳಸಿದಂತ ಶಬ್ದಗಳು ಏನದಾವಲ್ಲ, ಒಬ್ಬ ವಿನಯ್ ಕುಲಕರ್ಣಿ ಅವರಿಗೆ ಕೊಲೆಗಡಕ ಅಂತ ಮಾತಾಡುವಾಗ ನಂದೊಂದು ಪ್ರಶ್ನೆ, ಹೌದು ಅವ್ರು ಕೊಲೆಗಡಕರಂತ ಅಂತೀರಲ್ಲ, ಆದ್ರೆ ನೀವು ಯಾರ ಪರವಾಗಿ ಹೋರಾಡತ್ತಿರಲ್ಲ ಅವ್ರು ಯಾರ? ಅಥವಾ ನೀವು ಯಾರನ್ನ ಬೆನ್ನಿಗೆ ಇಟ್ಕೊಂಡ್ ಅಡ್ಡಾಡಿರ್ತಿರಲ್ಲ ಅವ್ರು ಯಾರು? ಅದನ್ನು ಸ್ಪಷ್ಟನೆ ಕೊಡ್ಬೇಕಲ್ಲ. ಅದು ಬೇಜಾರ ನಮ್ಗ. ಆ ಕಾರಣಕ್ಕಾಗಿ ನಾವು ಮಾಡಿದ್ದು, ನೀವು ಮಾಡೋದು ಕಾನೂನು ಹೋರಾಟ, ನಮ್ದೇನು ಅಭ್ಯಂತರ ಇಲ್ಲ, ಯಾರು ತಡೆಯಕ್ಕೂ ಆಗುದಿಲ್ಲ. ನಿಮ್ಮ ಕಾನೂನು ಹೋರಾಟನೂ ತಡೆಯಕ್ ಆಗುದಿಲ್ಲ, ನಮ್ಮ ಕಾನೂನು ಹೋರಾಟನೂ ತಡೆಯಕ್ ಆಗುದಿಲ್ಲ. ಆದ್ರೆ ಕಾನೂನಲ್ಲಿರುವಾಗ ಅಂದ್ರೆ ನ್ಯಾಯಾಲಯದಲ್ಲಿರುವಾಗ ನಾವು ಬೇಕಾಬಿಟ್ಟಿ ಬಂದ್ ಕುಂತು ನಾವು ಮಾತಾಡಿ
ಏನೋ ನಾಕ್ ಹೇಳಿ ಹಂಗಾತು ಹಿಂಗಾತು ಅದನ್ನ ಮಾಡಿದ್ವಿ ಇದನ್ನ ಮಾಡಿದ್ವಿ ಅನ್ನೋದಕ್ಕಿಂತ ನೀವು ಕಾನೂನದಾಗ ನಾವು ಹೋರಾಟ ಮಾಡ್ತೇವೆ, ನೀವು ಹೋರಾಟ ಮಾಡ್ರಿ. ಯಾಕಂದ್ರೆ ಪ್ರತಿ ಸಲ ನಾವು ಬಂದು ಮಾಧ್ಯಮದ ಬಂದ್ ಕುಂತ ಮಾತಾಡಿದಾಗ ಅದರಿಂದ ಆಗೋ ಪ್ರಯೋಜನ ಏನನ್ನೋದು ನಂದ. ಅಂದ್ರೆ ಸುಮ್ನೆ ಜನರನ್ನ ದಾರಿ ದಿಕ್ ತಪ್ಪಿಸುವಂತ ಕೆಲಸ ಆಗ್ಬಾರ್ದು. ಇವತ್ತು ನೋಡ್ರಿ ಒಂದ್ ನಮ್ಮ ಜನಪ್ರತಿನಿಧಿ ನ್ಯಾಯಾಲಯದಾಗ ನಮ್ಗ ಶಿಕ್ಷೆ ಆಗೈತಿ, ನಾವ್ ಅದನ್ನ ಮೇಲ್ಮನವಿನೂ ಹಾಕಿವಿ, ಈಗಾಗಲೇ ಎಕ್ಸೆಪ್ಟ್ ಮಾಡ್ಕೊಂಡ್ರ. ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಅದ್ರಲ್ಲಿ ನಾವು ನ್ಯಾಯ ಪಡ್ಕೊಳಕ್ ನಾವು ಪ್ರಯತ್ನ ಮಾಡ್ತೀವಿ. ಅದನ್ನ ಬಿಟ್ಟು ನೀವು ಅದಕ್ಕೆ ಏನು ವಿರೋಧವಾಗಿ ಮಾಡ್ಬೇಕಾಯ್ತು ನೀವು ಮಾಡ್ರಿ, ಕಾನೂನು ಪ್ರಕಾರ ಮಾಡ್ರಿ. ಆದ್ರೆ ಈ ರೀತಿ ಹೇಳೋದು ಬೇಡ ಅನ್ನೋದು ಒಂದ ನಮ್ ಭಾವನೆ. ಯಾಕಂದ್ರೆ ಅವ್ರ ಹೋರಾಟಕ್ಕೆ ನಾವು ಕೇಳಂಗಿಲ್ಲ, ಕೇಳಿಲ್ಲ. ಆದ್ರ ಆ ಶಬ್ದ ಉಪಯೋಗ ಮಾಡ್ಬೇಕಾದ್ರ ನನ್ನ ಬೆನ್ನಿಗೆ ಯಾರದಾರ, ನಾ ಯಾರ ಸಲುವಾಗಿ ಮಾಡಕತ್ತೇನೆ ಅನ್ನೋದು ಒಂದ್ ಅರ್ಥ ಮಾಡ್ಕೋಬೇಕು ಅನ್ನೋದು ನಂದು ಸ್ಪಷ್ಟನೆ. ಯಾಕಂದ್ರೆ ಈಗ ನಾವು ನೋಡಿದ್ವಲ್ಲ, ನಾವು ಕವರೇಜ್ ಮಾಡಿದ್ವಿ. ನೀವು ಆಯ್ತು ಶಿವಲೀಲಾ ಮೇಡಮ್ ಅವ್ರ ಆಯ್ತು, ಅಲ್ಲಿ ವಾಟರ್ ಬೋರ್ಡ್ ಇಂದ ಒಂದು ಸಮಸ್ಯೆ ಇದ್ದಾಗ. ಹೌದು, ಈಗ ಅವ್ರ ಪ್ರತಿ ಹೋರಾಟದಾಗ ಅದು ಒಂದು ಮುಖ್ಯವಾದ ಹೋರಾಟ ಜಲಮಂಡಳಿ ಹೋರಾಟ. ಅವ್ರ ಹೋರಾಟ ಅವ್ರ ಜೊತೆ ಅಂದ್ರ ಏನಲ್ಲಿ ತೊಂದರೆ ಆಗಿತ್ತು ಅವ್ರ ಜೊತೆ ಅವ್ರು ನಿಂತು ಹೋರಾಟ ಮಾಡ್ತಾ ಇದ್ರು. ಜಲಮಂಡಳಿ ಯಾರಿಗೆ ಅನ್ಯಾಯ ಆಗೈತೆ ಅವ್ರೆಲ್ಲಾ ನೌಕರರ ಮನೆಗೆ ಬಂದಾಗ ಶಿವಲೀಲಾ ಕುಲಕರ್ಣಿ ಅವರು ನಾನು ಕೂಡ ಅಲ್ಲಿ ಹೋದಿವಿ. ಸ್ವತಃ ಬಸವರಾಜು ವೈಯಕ್ತಿಕ ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ, ರಾಜಕೀಯ ಭಿನ್ನಾಭಿಪ್ರಾಯ ಇರ್ಬೋದು ಅಥವಾ ಕೇಸಿನ ಭಿನ್ನಾಭಿಪ್ರಾಯ ಇದ್ರೂ ಕೂಡ ನೂರಾರು ಮಂದಿಗೆ ಅನ್ಯಾಯ ಆಗಕತ್ತೈತೆ ಅಂದ್ರೆ ಅನ್ಯಾಯದ ವಿರುದ್ಧ ಹೋರಾಡ್ಕೊಂತ ಬಂದವ್ರು ನಮಗೂ ಕೂಡ ರಕ್ತ ಕುದಿತು. ನಾವು ಅಲ್ಲಿ ಹೋಗಿ ಕುಂತು ಕಾರ್ಪೊರೇಷನ್ ಕುಂತು ಹೋರಾಟ ಮಾಡಿದ್ವಿ. ತದನಂತರದೊಳಗ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು MLA ಆದ್ಮೇಲೆ ಸ್ವತಃ ಕಿತ್ತೂರು ಐಬಿಗೆ ಇವ್ರು ಎಲ್ಲಾ ಜಲಮಂಡಳಿ ನೌಕರರು ಬಂದಾಗ ಅವ್ರ ನೌಕರಿ ತಗೊಳಕ ಈಗ ಎಷ್ಟು ಜನರನ್ನ ತಗೊಂಡಾರಲ್ಲ ಅದಕ್ಕ ವಿನಯ್ ಕುಲಕರ್ಣಿ ಅವರ ಒಂದು ಆಶೀರ್ವಾದ ಐತಿ. ಯಾಕಂದ್ರೆ ಸ್ವತಃ ಕಮಿಷನರ್ ಅವ್ರನ್ನ ಕರೆದ ಅವ್ರನ್ನ ನೇಮಕ ಮಾಡಬೇಕು, ಹಂತ ಹಂತವಾಗಿ ನೇಮಕ ಮಾಡಬೇಕು. ಅವ್ರಿಗೆ ಯಾವ್ದಾವ್ದು ಇದ್ರೊಳಗೆ ಅವ್ರಿಗೆ ವೈಯಕ್ತಿಕವಾಗಿ ನಿಮ್ಗೆ ಅಲ್ಲಿ ಸೇರ್ಸಕ್ ಆಗ್ಲಿಲ್ಲ ಅಂದ್ರೆ ಒಟ್ಟು ಕಾರ್ಪೊರೇಷನ್ ಲಿಮಿಟ್ನಾಗ ನಿಮ್ಗೆ ಎಲ್ಲಿ ಬರ್ತದೆ ಅವ್ರಿಗೆ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿ ಅವ್ರನ್ನ ಕೆಲಸ ಕೊಡಿಸ್ತಾವ್ರ ಅವ್ರು. ನಾವ್ ಎಲ್ಲಿ ಹೇಳ್ಕೊಳ್ಳೋದಿಲ್ಲ, ನಾವ್ ಜನರಿಗೆ ಒಳ್ಳೇದಾತ ಮುಗೀತ. ನೀವು ತಾವು ನೋಡಿದ್ದೀರಿ, ನನ್ನ ಹೆಚ್ಚು ಕಡಿಮೆ ಒಂದು 25-30 ವರ್ಷದಿಂದ ರಾಜಕಾರಣದೊಳಗೆ ನಾನು ನೋಡಾಕತ್ತೀರಿ. ನಾವ್ ಯಾವತ್ತೂ ದುಡ್ಡಿಗಾಗಿ ಹೋರಾಟ ಮಾಡೋರಲ್ಲ, ಯಾರ್ದು ಪ್ರಭಾವಕ್ಕೊಳಗಾಗಿ ಹೋರಾಟ ಮಾಡುವಷ್ಟ ಜ್ಞಾನ ಇಲ್ಲದ ವ್ಯಕ್ತಿ ಅಂತೂ ನಾ ಅಲ್ಲ. ನಾನು ಸಾಕಷ್ಟು ಅನುಭವವನ್ನು ಪಡೆದ ರಾಜಕಾರಣದೊಳಗೆ ಅದೇ. ಇದು ನಾ ಮಾತ್ರ ಹೇಳಬಲ್ಲ, ಅವ್ರು ಮಾಡ್ಲಿ, ಕೋರ್ಟು ಕಚೇರಿ ಏನು ಹೋರಾಟ ಮಾಡೋದು ಅವ್ರು ಮಾಡ್ಲಿ. ಆದ್ರೆ ಮಾಧ್ಯಮದಂತೆಗೆ ಬಂದು ಏನೋ ದಾರಿ ತಪ್ಪಿಸುವಂತ ಕೆಲಸ ಆಗ್ಬಾರ್ದು ಅನ್ನೋದು ನಮ್ದು. ಆಮೇಲೆ ತೇಜೋವಧಿ ಆಗ್ತದೆ, ಅದ್ ಕಾನೂನು ಇನ್ನೂ ತೀರ್ಮಾನ ಆಗಿಲ್ಲ. ಈಗ ನಾಳೆ ಸ್ಟೇ ಆಗ್ಬೋದು, ಸ್ಟೇ ಆತಂದ್ರೆ ಮತ್ತು ನಡೀಲಿ. ಅವಾಗ ಹೆಂಗ ಅವ್ರು ಕೊಲೆಗಾರ ಅಂತ ಅನ್ನೋದಾರ, ಕೊಲೆಗಾರಕ ಅಂತ ನೀವು ಶಬ್ದ ಉಪಯೋಗ ಮಾಡೋದಾದ್ರೆ ನಾ ಕೇಳೋದಿಷ್ಟ, ನಿಮ್ ಜೊತೆ ಇದ್ದವ್ರು ಯಾರ? ನಿಮ್ ಜೊತೆ ಇದ್ದವ್ರು ಅವ್ರೆ. ಇದು ನನ್ನ ಪ್ರಶ್ನೆ ಅಷ್ಟೇ. ಸಪೋಸ್ ಅವರು ಪ್ರಶ್ನೆ ಈಗ ನಿಮ್ ಕೇಳಿದ್ದು ಅವರು ಈಗ ಪ್ರಾಯಶಃ ನಾವು ಪ್ರಸಾರ ಮಾಡ್ತೇವೆ. ಅವ್ರು ಹೇಳ್ತಾರೆ ಎಲ್ಲಿ ನಮ್ಮವ್ರಿಗೆ ಎಲ್ಲಿ ಈಗ ನಾನು ಯಾರ ಜೊತೆ ಹೋರಾಡ್ತಿದ್ದೇನೆ ಅವ್ರಿಗೆ ಎಲ್ಲಿ ಕನ್ವಿಕ್ಷನ್ ಆಗ್ಯದ ಅಂತಂದ್ರೆ ಅದಕ್ಕೇನ್ ಹೇಳ್ತೀರಾ ಸರ್? ಅಂದ್ರೆ ಎಲ್ಲೇ ಒಂದ್ ಕಡೆ ಅಲ್ಲ ನೋಡ್ರಿ, ಈಗ ಇವ್ರಿಗೆ ಕನ್ವಿಕ್ಷನ್ ಆಗಿತ್ತು, ಈಗ ನಾವು ಕೋರ್ಟಿಗೆ ಹೋಗಿ ಹೈಕೋರ್ಟ್ಗೆ ಹೋಗ್ಯಾರ, ಹೌದಾ? ಅವ್ರ ಕೆಲವೊಂದಿಷ್ಟು ಕೇಸ್ ಒಳಗ ಅವ್ರ ಖುಲಾಸೆ ಆಗಿರ್ಬೋದು, ಕಾಂಪ್ರಮೈಸ್ ಆಗಿರ್ಬೋದು, ಇನ್ನೂ ಸಾಕಷ್ಟು ಕೇಸ್ಗಳು ಅವ್ರ ಮೇಲೆ ಅದಾವ, ಇನ್ನೂ ಕೇಸ್ಗಳು ನಡೀತಾ ಇದಾವ. ಅಂದ್ರೆ ನಾವು ಅವ್ರ ಬಗ್ಗೆ ಮಾತಾಡಕ್ ಇಷ್ಟ ಪಡುದಿಲ್ಲ. ಯಾಕಂದ್ರೆ ಈಗ ಒಂದಷ್ಟು ರಾಜಿ ಆಗ್ಯಾವ ಅಥವಾ ಒಂದಷ್ಟು ನಡೀತಿರ್ಬೋದು, ಅದ್ರ ಬಗ್ಗೆ ನಾವ್ ಎಂದೂ ಅವ್ರನ್ನ ಹಂಗ್ ಮಾತಾಡಿಲ್ಲ. ಆದ್ರೆ ಇವ್ರು ಈ ಬರೇ ಈ ಜನಪ್ರತಿನಿಧಿ ನ್ಯಾಯಾಲಯದಾಗ ಆದ ಕೂಡಲೇನ ಇನ್ನು ಹೈಕೋರ್ಟ್ ಐತೆ ಅನ್ನೋದು ಅವ್ರಿಗೂ ಗೊತ್ತಿದ್ದೈತಿ. ಖಂಡಿತ ಮತ್ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಮುಗಿದ ಮೇಲೆ ಅವ್ರು ಹೇಳಿ ನಾವ್ ಅದಕ್ಕೆ ಆ ಮತಿಗೆ ಒಪ್ಕೋತೇವೆ. ಸೊ ಈಗ ಪ್ರಿಲಿಮಿನರಿ ಆಗ್ತದೆ. ಯಾಕೆ ಇವಾಗ ಆಯ್ತು ಜಜ್ಮೆಂಟ್ ಆದ್ರೆ ನಾವು ಚಾಲೆಂಜ್ ಮಾಡಿದೀವಿ, ಮುಂದೆ ಹೋಗಿದೀವಿ, ಸ್ಟೇ ತಗೊಂಡ್ಬರ್ತೀವಿ, ಸುಪ್ರೀಂ ಕೋರ್ಟ್ ಅವ್ರಿಗೆ ನಡೆಸ್ತೀವಿ. ಈಗ ಯಾಕೆ ನೀವು ಜಜ್ಮೆಂಟ್ ಕೊಡ್ಬೇಡಿ, ಕೋರ್ಟ್ ಫೈನಲ್ ಆಗಿ ತೀರ್ಪು ಕೊಡ್ಲಿ ಅಂತ ಹೇಳ್ತೀರಿ ನೀವು? ಹೌದು. ಈ ಮುಂಚೆ ಒಂಥರ ಪ್ರೀಮೆಚೂರ್ ಭೇಟಿ ಆದಂಗ ಆಗತ್ತೆ ಅಂತ ನೀವು ಆಕತ್ತೆ ಅಷ್ಟೇ. ಯಾಕಂದ್ರೆ ನನ್ನ ಭಾವನೆನ ಅದ, ಇನ್ನೂ ಯಾವ್ದು ತೀರ್ಮಾನ ಆಗದ ಹೊತ್ನಾಗ, ಯಾಕಂದ್ರೆ ಇನ್ನೂ ಅವಕಾಶಗಳು ಇರುವಾಗ, ಈಗ ಒಂದು ಕೋರ್ಟ್ನಾಗ ತೀರ್ಮಾನ ಆಗಿರ್ಬೋದು, ಇನ್ನೂ ಸಾಕಷ್ಟು ಅವಕಾಶಗಳು ನಮ್ಮ ಮುಂದೆ ಅದಾವ. ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಸಿಂಗಲ್ ಬೆಂಚ್, ಡಬಲ್ ಬೆಂಚ್, ಟ್ರಿಬಲ್ ಬೆಂಚ್ ಎಲ್ಲಾ ಐತಿ, ಅವಕಾಶ ಐತಿ. ಅವಕಾಶ ಇದ್ದಾಗ ನಾವು ಫೈಟ್ ಮಾಡ್ತೇವೆ. ಎಲ್ಲಿ ಏನ್ ತಪ್ಪಾಗೈತಿ, ಯಾವ ತನಿಖೆ ಒಳಗ ತಪ್ಪಾಗೈತಿ, ನಾವು ಕಾನೂನು ಹೋರಾಟ ಮಾಡ್ತೇವೆ. ನಾವು ಇಲ್ಲಿ ಅದನ್ನೆಲ್ಲ ಕುಂತು ಬಂದು ಪಬ್ಲಿಸಿಟಿ ತಗೊಳಕ್ ಬಂದು ಹೇಳೋದಲ್ಲ. ನಾವು ಯಾವ್ದು ಹೇಳಿಲ್ಲ ಅದ್ರ ಬಗ್ಗೆ, ನಾವ್ ಏನ್ ಮಾಡ್ತೇವೆ ಅಂತೇಳಿ. ನಮ್ಮ ವಕೀಲರು ಇದಾರೆ,
ಅವ್ರಿಗೆ ಆ ವಿಷಯ ಗೊತ್ತೈತಿ, ಯಾವ ರೀತಿ ಹೈಕೋರ್ಟ್ನಾಗ ಅವ್ರು ವಾದ ಮಾಡ್ಬೇಕು ಅನ್ನೋದು ಅವ್ರು ಮಾಡ್ಲಿ. ನಾ ಕುಂತ ಹೇಳೋದಲ್ಲ, ನಾ ಬಂದ್ ನಾ ಹಿಂಗ್ ಮಾಡ್ತೇನೆ ಅಂತ ಹೇಳಿದ್ರೆ ಅದು ತಪ್ಪಕ್ಕತೆ ಅಂತ ನಂದ. ಅದೇ ರೀತಿ ಅವರು ಅದನ್ನ ಅನ್ವಯಿಸ್ಕೋಬೇಕು ಅನ್ನೋದು ಅಷ್ಟೇ ನಂದು. ಓಕೆ, ಈಗ ವೆಕೇಶನ್ ಬೆಂಚ್ ನಲ್ಲೇ ತಗೊಂಡಿದ್ದಾರೆ ಅಂತಂದ್ರೆ ನಮ್ಮ ಅರ್ಜಿಗೆ ಒಂದು ಗೌರವನೂ ಇದೆ. ಗೌರವ ಸಿಕ್ಕಂಗ್ರಿ, ಸಿಕ್ಕಂಗ 100% ಗೌರವ ಸಿಕ್ಕಂಗ. ಎಕ್ಸೆಪ್ಟ್ ಮಾಡ್ಯಾರಂದ್ರೆ 100% ನಮಗ್ ಗೌರವ ಸಿಕ್ಕಂಗ, ನಮಗ್ ನ್ಯಾಯ ಸಿಗ ಇದು ಐತಿ. 100% ನಮಗ್ ನ್ಯಾಯ ಸಿಗ್ತೈತಿ. ಓಕೆ, ಸೊ ಈಗ ಇಲ್ಲಿ ಹೊರಗಡೆ ಈ ರೀತಿಯಿಂದ ಆಗೋದು ತೇಜೋವಧೆ ಆದಂಗ ಆಗತ್ತೆ ಅಂತ ಹೇಳ್ತೇನೆ ನಿಮ್ ಪ್ರಕಾರ? ಅಷ್ಟೇ ನನ್ನ ಪ್ರಶ್ನೆ, ಅಷ್ಟೇ. ನೀವ್ ಮಾಡ್ರಿ, ಕಾನೂನಾತ್ಮಕವಾಗಿ ನೀವ್ ಏನ್ ಹೋರಾಟ ಮಾಡಬೇಕು, ನಿಮಗ್ ಹಕ್ ಐತಿ, ಕಾನೂನಾತ್ಮಕ ಮಾಡಿ, ಕೋರ್ಟ್ ಐತಿ, ಎಲ್ಲಾ ಐತಿ, ನೀವ್ ಮಾಡ್ರಿ. ನನಗ್ ಒಂದೇ ಹೇಳುದಂದ್ರ, ಬಂದ್ ನಾವ್ ಮಾಧ್ಯಮದ ಮುಂದಕ್ ಕುಂತು ನಾವ್ ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಅದನ್ನ ಮಾಡಿದ್ವಿ, ಇದನ್ನ ಮಾಡಿದ್ವಿ ಬೇಡ. ಯಾಕಂದ್ರ ನಾವ್ ಒಂದ್ ಹೇಳಬಲ್ಲೆ, ಸಿಬಿಐ ಕೊಡ್ಬೇಕಂದ್ರೆ ಯಾರ್ಯಾರ ಪತ್ರ ಬರೆದ್ರು ಅವ್ ಮುಂದಿನ ದಿನಮಾನದೊಳಗ ನಾ ಅದನ್ನೆಲ್ಲ ಹಂಗ ಅವಶ್ಯಕತೆ ಬಂದ್ರೆ ಯಾರ ಪತ್ರ ಬರ್ದಾರ ನನ್ ಕಡೆ ಐತಿ, ಯಾರ ಅದಕ್ಕ ಕುಮ್ಮಕ್ ಕೊಟ್ರ ನನ್ ಕಡೆ ಐತಿ. ನಾವು ಅವನ್ನೆಲ್ಲ ಸಮಯ ಸಂದರ್ಭ ಬಂದಾಗ ನಾವ್ ಮಾಡ್ತೇವೆ, ಮಾಡುದಿಲ್ಲ ಅಂತಲ್ಲ. ಆದ್ರ ಈಗ ಕಾನೂನು ಹೋರಾಟ ಇದ್ದಾಗ ನಾವ್ ಮಾಡಬಾರ್ದಂತ ತಡೆ ಹಿಡ್ಕೊಂಡು ನಾವ್ ಸುಮ್ಮನೆ ಕೂತಿದ್ವಿ. ಅವ್ರಿಗೆ ಹೇಳುದು ನಮ್ ಒಂದ್ ವಿಚಾರ, ಅವ್ರ ಅದನ್ನ ಮಾತಾಡ್ಲಿಲ್ಲ ಅಂದ್ರೆ ನಾವ್ ಅವ್ರ ವಿಷಯಕ್ಕ ಹೋಗ್ತಿರ್ಲಿಲ್ಲ. ಖಂಡಿತ ಖಂಡಿತ. ನಮ್ಮ ಹೋರಾಟನ ನೋಡ್ರಿ, ಒಬ್ಬ ವಿನಯ್ ಕುಲಕರ್ಣಿ ಅಂದ್ರೆ ಅದೊಂದು ವ್ಯಕ್ತಿ ಅಲ್ಲ, ಅದೊಂದ್ ಶಕ್ತಿ. ಅದ್ ಕಾನೂನು ಹೋರಾಟದೊಳಗ ನಮಗ್ ಜಯ ಸಿಗ್ತೈತಿ. ಕಾನೂನು ಹೋರಾಟ ಏನೈತಿ ಅದನ್ನ ನಮ್ಮ ವಕೀಲರು ಇದಾರ, ಅವ್ರೆಲ್ಲಾ ನೋಡ್ಕೋತಾರ. ಕೋರ್ಟ್ ಇದೆ, ಅವ್ರು ನೋಡ್ಕೋತಾರ. ನಮ್ಮ ವೈಯಕ್ತಿಕವಾಗಿ ಆ ವ್ಯಕ್ತಿ ಹೆಂಗ್ ಅನ್ನೋದು ಇಡೀ ಕ್ಷೇತ್ರಕ್ಕೆ ಗೊತ್ತು, ಇಡೀ ಜಿಲ್ಲೆಗೆ ಗೊತ್ತ. ವಿನಯ್ ಕುಲಕರ್ಣಿ ಏನ್ ಅನ್ನೋದು ಗೊತ್ತ. ಹಂಗಿದ್ದಾಗ ನಾವು ಖಾಲಿ ಕುಂತು ತೇಜೋವಧೆ ಮಾಡೋದು ಬೇಡ. ನೀವು ಕೋರ್ಟ್ನಾಗ ಆಗ್ಲಿ, ನೀವು ಸುಪ್ರೀಂ ಕೋರ್ಟ್ನಾಗ ಆದಾಗ ಮಾತಾಡ್ರಿ ಇದನ್ನ, ನಾವ್ ಬೇಡ ಅನ್ನೋದಿಲ್ಲ ಅದಕ್ಕ. ಯಾಕಂದ್ರೆ ಅವಕಾಶಗಳು ಇದ್ದಾಗ ನಾವ್ ಮಾತಾಡೋದು ಬೇಡ ಅಂತ ನಂದು ಅಭಿಪ್ರಾಯ. ಅವ್ರು ಒಂಥರ ಸಿಂಪಲ್ ಜನನಾಯಕರು, ಇಲ್ಲಾಂದ್ರೆ ಕೊಟ್ಟಂತೂ ಕರ್ಕೊಂಡ್ ಬರ್ತಿದ್ದಿಲ್ಲ. ಇಷ್ಟು ಜನ ಅಭಿಮಾನಿಗಳು ಇದ್ದಾರೆ ಅಂದ್ರೆ ಅದರಿಂದ ಅರ್ಥ ಐತೆ ಅಂತ ಹೇಳ್ತೀನಿ ಸರ್. ಒಂದು ಈ ವಿಷಯದಾಗ ಹೇಳ್ತೇನೆ, ನಾವು ಸ್ವತಃ ಜನಕ್ಕೆ ಇಂಥ ದಿವಸ ನಾವು ಕಾರ್ಯಕ್ರಮ ಮಾಡಾಕತ್ತೀವಿ, ಊರಿಗ್ ಗಾಡಿ ಕಳ್ಸೋಣ ಅಂತ ಅಂದ್ರೆ ನಮ್ಮ ಕಾರ್ಯಕರ್ತರು ನಮ್ಮನ್ನ ಬೈದಾರೆ. ಏನ್ರಿ ಎದಕ್ ಗಾಡಿ ಕೊಟ್ಟು ಕಳಿಸ್ತೀರಿ ನೀವು? ನಮ್ಮ ಸ್ವಂತ ಅವ್ರ ಋಣ ತೀರ್ಸಾಕ ಇದೊಂದು ಅವಕಾಶ ಐತೆ ಅಂತ ಬಂದಾರ. ಒಂದ್ 8,000 ಜನ ಒಂದ್ ಕರೆಗೆ ಬರೀ ಇಂತ ಕಾರ್ಯಕ್ರಮ ಮಾಡ್ತೀವಿ ಅಂತ ಒಂದ್ ಮೆಸೇಜಿಗೆ ಬರ್ತಾರಂದ್ರೆ ವಿಚಾರ ಮಾಡ್ರಿ ಅವ್ರ ಬಗ್ಗೆ ಇರುವಂತ ಅಭಿಪ್ರಾಯ ಏನೈತಿ. ಖಂಡಿತ ಖಂಡಿತ ಖಂಡಿತ. ಮತ್ ಹಂಗಾಗಿದ್ರೆ ಜೈಲ್ನಾಗ ಇದ್ಕೊಂಡು 22-23 ಸಾವಿರ ಹೋಟ್ಲ ಗೆದಿತಿರ್ಲಿಲ್ಲ ಅವ್ರು. ಹೌದು ಹೌದು. ಅದ್ ಜನತೆಗೆ ಗೊತ್ತೈತಿ, ನಾವ್ ಅದ್ರ ಬಗ್ಗೆ ಏನೂ ಮಾತಾಡಬೇಡಿ. ಯಾರು ಏನ್ ಅನ್ನೋದು ನಮ್ಮ ಕ್ಷೇತ್ರದ ಜನತೆಗೆ ಗೊತ್ತೈತಿ, ಧಾರವಾಡ ಜಿಲ್ಲೆ ಜನತೆಗೆ ಗೊತ್ತೈತಿ. ಪಾಪ ಹೊರಗಿನವ್ರಿಗೆ ಗೊತ್ತಿಲ್ಲ, ಅವ್ರು ಏನೇನೋ ಮಾತಾಡ್ತಾರ, ನಾವ್ ಅದಕ್ಕೆ ಕಮೆಂಟ್ ಮಾಡಕ್ ಹೋಗಂಗಿಲ್ಲ. ನಂದಿಷ್ಟ. ಈಗ ನಿಮ್ಮ ಸಮರ್ಥನೆಯಲ್ಲಿ ಇಷ್ಟ ಹೇಳ್ತೀರಿ, ಅದು ಕೋರ್ಟ್ ನಲ್ಲಿ ಕಾನೂನಾತ್ಮಕವಾಗಿ ಏನಾಗ್ಬೇಕು ಆಗ್ಲಿ, ಹೊರಗಡೆನೆ ನೀವು ಜಜ್ಮೆಂಟ್ ಕೊಡ್ತಾ ಕೂತ್ಕೋಬೇಡಿ ಅಥವಾ ಮಾಡ್ತಾ ಕೂತ್ಕೋಬೇಡಿ ಅಂತ ಹೇಳ್ತೀರಾ. ಮತ್ ನಾವ್ ಇಲ್ಲಿವರೆಗೆ ಅವ್ರು ಏನ್ ಮಾತಾಡಿದ್ರು ಒಂದ್ ದಿವಸ ಅವ್ರಿಗೆ ನಾವು ವಿರೋಧ ಮಾತಾಡಿಲ್ಲ. ಯಾಕಂದ್ರೆ ಕಾನೂನು ಚೌಕಟ್ಟಿನೊಳಗ ಏನ್ ಮಾಡ್ಬೇಕನ್ನೋದು ಅವ್ರು ವಿಚಾರ ಮಾಡಬಹುದಿತ್ತು. ಸಾಕಷ್ಟು ಸಲ ಅವ್ರು ಮಾಡ್ಯಾರ, ಸಾಕಷ್ಟು ಸಲ ಅವ್ರ ಹೆಸರು ಬಳಸ್ಕೊಂಡಾರ. ಆದ್ರೆ ನಾವ್ ಯಾವತ್ತೂ ಅದನ್ನ ವಿರೋಧ ಮಾಡ್ಲಿಲ್ಲ. ಬ್ಯಾಡ್ ಬಿಡ್ ಹೋಲೆತ್ತ ಅಂತ ಅನ್ನೋ ಒಂದು ಕಾರಣಕ್ಕೆ ನಾವ್ ಬಿಟ್ಟಿದ್ವಿ. ಆದ್ರೆ ಅದ ಅತಿನೂ ಆಗ್ಬಾರ್ದಲ್ರಿ. ಅತಿನೂ ಆಗ್ಬಾರ್ದು ಯಾವ್ದು. ಅತಿ ಆದ್ರೆ ಅಮೃತನ ವಿಷಯ ಆಗತ್ತೆ, ಅದು ಮಾಡಬೇಡಿ ಅಂತ ಹೇಳ್ತೀರಿ. ಇಷ್ಟೇ ನಮ್ದ. ಅವ್ರ ಹೋರಾಟಕ್ಕೆ ನೋಡ್ರಿ, ಅವ್ರ ಹೋರಾಟಕ್ಕೆ ನಾವ್ ಎಂದೂ ವಿರೋಧ ಮಾಡೋದಿಲ್ಲ. ಅವ್ರು ಮಾಡ್ಲಿ, ಅವ್ರ ಹಕ್ ಐತಿ. ನಾವ್ ಏನು ಹೋರಾಟ ಮಾಡ್ಬೇಕು, ಕಾನೂನಾತ್ಮಕ ಹೋರಾಟ ಮಾಡಕ್ ನಮಗ್ ಹಕ್ಕೈತಿ, ನಾವು ಮಾಡ್ತೇವಿ. ಆದ್ರ ತೇಜೋವಧೆ ನಿಲ್ಲಿಸ್ಬೇಕು, ಇಂತ ಮಾತುಗಳನ್ನ ಬಿಡ್ಬೇಕಷ್ಟ. ಯಾಕಂದ್ರೆ ಈಗ ನೋಡ್ರಿ, ಅವ್ರ ವ್ಯಕ್ತಿತ್ವ ಹೆಂಗೈತೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದ್ದಾಗ ನಾ ಕುಂತ ಮಾತಾಡ್ರೆ ನಾ ಸಣ್ಣವಾಕ್ಯನಲ್ಲೇ. ಅದಕ್ಕೆ ಅವ್ರಿಗೆ ನಮ್ಗೇನು ವೈಯಕ್ತಿಕವಾಗಿ ನಾ ಹೇಳಿದ್ನಲ್ಲ, ಬಸವರಾಜ್ ಕೊರವರ್ ಅವ್ರಿಗೆ ಏನಿಲ್ಲ, ನಾ ಏನ್ ಅನ್ನೋದು ಬಸವರಾಜ್ ಕೊರವರ್ ಗೊತ್ತೈತಿ. ಮತ್ ಯಾರೋ ಸಣ್ಣ ಹುಡುಗರನ್ನ ಕುಂದಿರಿಸಿ ಪ್ರೆಸ್ ಮೀಟ್ ಮಾಡ್ತಾರ, ನಾ ಅವ್ರಿಗೆ ಉತ್ತರ ನಂದ್ ಒಂದ ಪ್ರಶ್ನೆ ಏನಂದ್ರೆ, ಆ ಹುಡುಗರಿಗೆ ಹೋಗಿ ಕೊರವರ್ ಅವ್ರನ್ನ ಕೇಳ್ರಿ ನಾ ಏನಂತ ಹೇಳ್ಬಿಡ್ತಾರ. ಇಲ್ಲಿ ವೈಯಕ್ತಿಕವಾಗಿ ಏನೂ ಇಲ್ಲ, ಹೋರಾಟದ ಬಗ್ಗೆನೂ ನಮ್ ತಕರಾರು ಇಲ್ಲ. ಆದ್ರೆ ಇಲ್ಲಿ ಮಾಧ್ಯಮದಲ್ಲಿ ಹೋರಾಟ ಆಗ್ಬಾರ್ದು, ಈ ರೀತಿ ಆಗ್ಬಾರ್ದು. ಇಷ್ಟ ಕಾನೂನು ಚೌಕಟ್ಟಿನೊಳಗೆ ನೀವು ಬೇಕಾದ್ ಮಾಡ್ರಿ. ನಾವ್ ಮಾಡ್ತೇವೆ, ನಮ್ದು ತಪ್ಪೈತೆ. ತಪ್ಪಿದ್ರೆ ಅವತ್ತ ನಮ್ಮ ಪೊಲೀಸರು ಕೇಸ್ ಕೊಡ್ಬೋದಿತ್ತು ನಮ್ಮ ಮೇಲೆ. ಯಾಕಂದ್ರೆ ನಾ ಪರ್ಮಿಷನ್ ತಗೊಳ್ಬೇಕು, ಇಲ್ಲ ನಿಮಗ್ ಪರ್ಮಿಷನ್ ಕೊಡುದಿಲ್ಲ ಅಂತ ಹೇಳ್ಬೋದಿತ್ತು. ನಾ ಪರ್ಮಿಷನ್ ತಗೊಂಡ್ ಹೋರಾಟ ಮಾಡೇನಿ, ಪರ್ಮಿಷನ್ ತಗೊಂಡ್ ಪೆಂಡಲ್ ಹಾಕಿವಿ. ಎಲ್ಲದಕ್ಕೂ ಪರ್ಮಿಷನ್ ತಗೊಂಡ್ ಮಾಡಿದಾಗ ಒಂದು ಹೋರಾಟ ಮಾಡ್ಬೇಕಂದ್ರೆ ಅದ ನ್ಯಾಯಾಂಗ ನಿಂದನೆ ಆಕತ್ತೆ ಅನ್ನೋದಾಗಿದ್ರೆ ನಾನು ಪರ್ಮಿಷನ್ ಕೊಡ್ತಿರ್ಲಿಲ್ಲ. ಈಗ ನಾ ಪರ್ಮಿಷನ್ ತಗೊಂಡ್ ಮಾಡೇನಂದಾಗ ಅಲ್ಲಿ ಏನ್ರ ನಾವ್ ತಪ್ಪು ಮಾತಾಡಿದ್ರೆ ನಮ್ಮ ಮೇಲೆ ಕೇಸ್ ಹಾಕ್ಬೋದಿತ್ತು, ಹಾಕಿಲ್ಲ. ಮತ್ತ ಅದನ್ನ ಪ್ರಶ್ನೆ ಮಾಡಕ ಇವ್ರು ಯಾರು? ವಿನಯ್ ಕುಲಕರ್ಣಿ ಅವರ ಅಭಿಮಾನಿಗಳ ಬಗ್ಗೆ ಮಾತಾಡಕ್ ಇವ್ರಿಗೆ ಹಕ್ಕ ಇಲ್ಲ.
ಓಕೆ 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 ಈಗ ನೀವು ಹೇಳ್ತೀರಿ ಅಲ್ಲಿ ಪೊಲೀಸ್ನವರು ರೆಕಾರ್ಡ್ ಮಾಡ್ತಿರ್ತಾರ, ಹಂಗ ಅಬ್ಜೆಕ್ಷನ್ಸ್ ಇದ್ರೆ 100% 4 ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡ್ಯಾರ. ಓಕೆ 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 ನಾವು ಒಂದು ಸ್ಪಷ್ಟ ಅದ್ರೊಳಗ ಆ ರ್ಯಾಲಿ ಒಳಗ ವಿನಯ್ ಕುಲಕರ್ಣಿ ಅವರಿಗೆ ಜೈವಾಗಲಿ ಅಂತ ಒಂದು ಸ್ಲೋಗನ್ ಸೈಟ್ ಮಾಡಿಲ್ಲ ನಾವು. ಓಕೆ 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 ನಮ್ದೇನಿದ್ರು ತನಿಖೆ ಒಳಗೆ ತಪ್ಪೈತಿ ಅನ್ನೋದು ಒಂದು, ಅದ್ರ ಬಗ್ಗೆ ಜನಕ್ಕೆ ತಿಳಿಸುವಂತದ್ದು ಮತ್ತೆ ವಿನಯ್ ಕುಲಕರ್ಣಿ ಅವರಿಗೆ ಬೆಂಬಲಾರ್ಥವಾಗಿ ನಾವು ಕಾರ್ಯಕರ್ತರ ಅದೇವಿ ಅನ್ನೋ ಒಂದು ಮೆಸೇಜ್ ಕೊಡೋ ಸಲುವಾಗಿ ನಾವು ರ್ಯಾಲಿ ಮಾಡಿ. ಈಗ ನೀವು ಮೇಲಿನ ಕೋರ್ಟ್ ನಲ್ಲಿ ಆದ್ರೆ ಕೂಡ ಈಗ ಹೈಕೋರ್ಟ್ ನಲ್ಲಿ ತನಿಖೆ ನ್ಯೂನತೆಗಳನ್ನ ಎತ್ತಿ ಹಿಡಿದೇನೆ ನಾವು ಮುಂದೆ ಗೆದ್ದು ಬರ್ತೀವಿ ಅಂತ ಅದನ್ನ ವಕೀಲರು ಮಾಡ್ತಾರೋ. ನಾ ಅದ್ರ ಬಗ್ಗೆ ಮಾತಾಡೋದಿಲ್ಲ, ಯಾಕಂದ್ರೆ ನ್ಯಾಯಾಲಯದ ಒಳಗೆ ಚೌಕಟ್ಟಿನೊಳಗೆ ಇರೋದ್ರಿಂದ ನಾ ಮಾತಾಡೋದು ತಪ್ಪಕತಿ. ಅದನ್ನ ನಮ್ಮ ವಕೀಲರು ಕೋರ್ಟಿಗೆ ಜಡ್ಜ್ ಹೈಕೋರ್ಟ್ ನ್ಯಾಯಾಧೀಶರಿಗೆ ಅದನ್ನ ಮನವರಿಕೆ ಮಾಡಿಕೊಡುವಂತ ಕೆಲಸ ಅವ್ರು ಮಾಡ್ತಾರ. ನಾ ಅದ್ರ ಬಗ್ಗೆ ಯಾವುದೇ ವಿಚಾರಗಳನ್ನ ನಾ ಹೇಳುವುದಿಲ್ಲ. ಓಕೆ, ಈಗ ಮತ್ತೆ ನಿಮಗೆ ನಿಮ್ಮ ನಾಯಕರ ಬಗ್ಗೆ ಕನ್ಫರ್ಮ್ ಇದೆ, ಅದು ಮುಂದಾದ್ರೂ ಜಯ ಸಿಗತ್ತ ಅಂತ 100% ಜಯ ಸಿಗ್ತತಿ. 100% ಜಯ ಸಿಗ್ತತಿ. ಯಾರ ನಿಜವಾದ ಕೊಲೆಗಾರರದಾರ ಅವ್ರಿಗೆ ಶಿಕ್ಷೆ ಆಕತಿ. ನಾವು ಯಾವ್ದೋ ಒಂದು ವಿಚಾರದಾಗ ನ್ಯಾಯಾಲಯ ಏನ್ ತೀರ್ಮಾನ ಕೊಡ್ತತಿ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಇವತ್ತು ಇರ್ತೇವೆ, ಮುಂದೂ ಇರ್ತೇವೆ. ಓಕೆ ಓಕೆ ಓಕೆ. ಸೊ ವೈಯಕ್ತಿಕವಾಗಿ ಯಾವ್ದು ಬೇಡ, ಯಾವ್ದು ಮಾತಾಡೋದು ಬೇಡ ಅಂತ ಮಾತಾಡಂಗಿಲ್ಲ. ಹೌದೌದು, ನಮ್ದಷ್ಟೇ. ಧನ್ಯವಾದ ಅರವಿಂದ್. ಎಸ್ ಸರ್. ಥ್ಯಾಂಕ್ ಯು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.